ನೀನು ನಿನ್ನಾಗೆ ಕೂತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾಯಿಯಾಗಿ ಕೂತ್ಕೊಳ್ಳಿಕ್ಕೆ ಹೇಳಿಕ್ಕೆ ಆಗ್ತದ? ಇಲ್ಲ, ನೀನ್ ನಿನ್ನಾಗೆ ಕೂತ್ಕೊಳ್ಬೇಕು. ಎಂತ ಸೆಕೆ ಅದೇ ಬಂದದ್ದು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಇದು ರಂಭೆ ಮೇನಕೆಯ. ಹಲೋ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೇನೆ. ನೀವೇನಿಷ್ಟು ತೆಲ್ಲಗೆ ಆಗಿದ್ದು? ನಾನ್ ತಿಂತೇನೆ, ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಹಾ, ಏನ್ರಿ ನಾನೇನು ಚೆನ್ನಾಗಿಲ್ವಾ? ನೀವು ಚಂದ ಇದ್ದೀರಾ, ನನಗೇನು ಮಾಡ್ಲಿಕ್ಕೆ ಆಗುದಿಲ್ವೇ? ನೀವೊಂದು ಏನು ಜನ ರೀ. ನಾನು ಆಗದ ಇಷ್ಟು ಮಾತಾಡ್ತಿದ್ದೇನೆ, ನಿಮ್ದು ರೆಸ್ಪಾನ್ಸ್ ಇಲ್ಲ. ಏನಾದ್ರೂ ಒಂದು ಮಾತಾಡಲ್ಲ. ರೀ, ನೀವು ಒಬ್ರು ಗಂಡಸ? ಕಸ ಗುಡಿಸುವ ಅಷ್ಟು ಕೇವಲ ಗಂಡಸು ಬಿಡ ರೀ. ಏನ ನೋಡಿದ್ದಕ್ಕೆ ದೂಡದ ಮತ್ತೆ ಅಂತ ಸೊಂಟ ಹಿಡ್ಕೊಳಕ್ಕೆ ಬಿಡ್ಬೇಕಾ? 3 ಕಾಸಿನವನೇ ನೀವಲ್ಲ ಹೇಳಿದ್ದು. ಏನಂತ? ನಾನ್ ಚಂದ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಗಂಡಸ ಅಂತ ಕೇಳಿದ್ರಿ. 3 ಕಾಸಿನವನ? ನಾನು ನಿನ್ನೆಂತ ಮಾತಾಡ್ದ ನೋಡಿ. ಇಲ್ಲಿ ಬ್ಲೂಟೂತ್ ನಾನು ಬ್ಲೂಟೂತ್ ಮಾತಾಡ್ತಿದ್ದೇನೆ. ನಂದು ಬಂದು ಸೊಂಟ ಇರುತ್ತಲ್ಲ, ಎಷ್ಟು ಧೈರ್ಯ ನಿನಗೆ? ಅಲ್ಲ, ಏನ್ ಮಾಡ್ತೀವಿ? ಎಷ್ಟು ಧೈರ್ಯ? ಏನ್ ಮಾಡ್ತಾರೆ ಗೊತ್ತುಂಟಾ? ತಗೋ. ಉರಿ ಎಂತ ಉರಿತದ? ಇದು ನಾನು ಮಾಡಿದ್ದು ಸರಿ ಉರಿತದ. ಬಾ, ಸೊಂಟ ಇಟ್ಟು ಬೇಡ. ಯಾರಾದ್ರೂ ಬನ್ನಿ. ಮೇಡಮ್, ಯಾವಾಗ್ಲೂ ಪ್ರಾಣಿ ಹಿಂಸೆ ಮಾಡಬಾರ್ದು. ಪ್ರಾಣಿಯಲ್ಲಿದ್ದೀರಿ? ಅದು ಕಾಡು ಪಾಪ ಅಲ್ವಾ? ಕಾಡು ಪಾಪ ಅಪ್ಪ. ಓಹೋ, ಈ ಕಸ ಗುಡಿಸುವ ಯಾವಾಗ್ಲೂ ಬರ್ತಾನೆ ಬಸ್ ಸ್ಟ್ಯಾಂಡ್ಗೆ. ನಾನು ಫಸ್ಟ್ ಟೈಮ್ ನೋಡುದು ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಣೆಂಗ್ಸು ಟವಲ್ ಸುತ್ಕೊಂಡದ್ದು. ಅದು ಟವಲ? ಮತ್ತೆ ಅದು ಲಂಗ. ಹೌದಾ? ಮಂಗ ಏನ್ ನಮ್ಮ ಸಂಸ್ಕೃತಿ ಅಂತ. ಒಂದು ಹೆಣ್ಣೆಂಗ್ಸು ಸೀರೆ ಉಟ್ಕೊಳ್ಳುವಂತ ಸಂಸ್ಕೃತಿ. ಅದು ಬಿಟ್ಬಿಟ್ಟು ಚಿಕ್ಕ ಡ್ರೆಸ್ ಹಾಕಿದ್ರಲ್ರಿ. ಒಂದು ವೇಳೆ ನಿಮ್ಮ ಅಮ್ಮನ್ ಗೊತ್ತಾದ್ರೆ ಭಯ ಅಲ್ವಾ? ಬೈತಾರ್ರಿ. ಯಾಕೆ ಬೈತಾರೆ? ಯಾಕೆಂದ್ರೆ ಇದು ನನ್ನ ಅಮ್ಮನ ಡ್ರೆಸ್. ಮನೆಯವರು ಸರಿ ಇಲ್ಲ, ಮನೆಯವರು ಸರಿ ಇದ್ರೆ ಈ ತರ ಆಗೋದು. ಇದಕ್ಕಿಂತ ಮುಂಚೆ ನಿಮ್ಮನ್ನ ಎಲ್ಲ ನೋಡಿದ್ದೇನೆ ನಾನು. ಕರೆಕ್ಟ್, ನಾನು ನೋಡಿದಿರಾ? ನಾನು ಕಾಮಿಡಿ ಆಕ್ಟರ್, ನಾಟಕದ ಕಾಮಿಡಿ ಆಕ್ಟರ್. ಎಲ್ರು ನಾನು ವಿದೂಷಕ ಅಂತಾರೆ, ನಾನು ನಪುಂಸಕ. ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಯಾಕೆ ಬಂದದ್ದು? ನಾನು ಸಿಟಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತಿದ್ದೇನೆ. ಸಿಟಿ ಪಾಸ್ ಆದ್ರೆ MBBS ಮಾಡುವಂತ. ನೀವು MBBS? ಹೌದೌದು. ನಂದು BBM. ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಏನು? ಯಾಕಂದ್ರೆ BBM ಕಲ್ತು ಕೆಲಸ ಸಿಗ್ಲಿಲ್ಲ ಅಂತ ಕಾಣ್ತದೆ. BBM ಅಂದ್ರೆ ಎಂತ? BBM ಅಂದ್ರೆ ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ಅದು ನಿಮ್ಗೆ. ನನ್ನ BBM ಅದಲ್ಲ. ಮತ್ತೆ ಯಾವುದು? ನನ್ನ BBM ಬೆಂಗಳೂರಲ್ಲಿ ಬಟ್ಟೆ ಮಾರೋದು. ಏನ್ ಜನರಿ? ನಾನು GSM. ಏನಾ? ಗುಡಿಸುವ ಸಂಘದ ಮಾಲೀಕ. ಗುಡಿಸುವ ಸಂಘ ಮಾಲೀಕ. ಇರ್ಲಿ. ಈಗ ನೀವು ಸಿಟಿ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದೇನೆ. ಸಿಟಿ ಎಕ್ಸಾಮ್ ಅಂದ್ರೆ ಕೇವಲವಲ್ಲ, ಸ್ವಲ್ಪ ಸಾಮಾನ್ಯ ಜ್ಞಾನ ಬೇಕು. ಈಗ ನಿಮ್ಗೆ ಸಾಮಾನ್ಯ ಜ್ಞಾನ ಎಷ್ಟಿದೆ ಅಂತ ಕೇಳ್ತೇನೆ ನಾನು. ನೋಡಿ, ಒಂದು ಕಡೆಯಲ್ಲಿ ಜಾತ್ರೆಯಲ್ಲಿ ಒಂದು ಕಡೆಯಲ್ಲಿ ಕೋಳಿ ಅಂಕ ಆಗ್ತಿರ್ತದೆ, ಒಂದು ಕಡೆಯಲ್ಲಿ ಗಲಾಟೆ ಆಗಿರ್ತದೆ, ಒಂದು ಕಡೆಯಲ್ಲಿ ಜುಗಾರಿ ಆಗ್ತಾ ಇರ್ತದೆ. ಪೊಲೀಸ್ ನಾವು ಬಂದು ಸುರುವಿಗೆ ಯಾವ್ದನ್ನು ನಿಲ್ಲಿಸ್ತಾನೆ? ಎಲ್ಲಿ ಗಲಾಟೆ ಆಗ್ತದ ಅದನ್ನು ನಿಲ್ಲಿಸ್ತಾನೆ. ಯಾಕಂದ್ರೆ ಅವರು ಗಲಾಟೆ ಮಾಡಿ ಸಾಯ್ಬಾರ್ದಲ್ಲ. ನಿಮ್ಗೆ ಸಾಮಾನ್ಯ ಜ್ಞಾನ ಇಲ್ವೇ ಇಲ್ಲ. ಒಂದು ಕಡೆಯಲ್ಲಿ ಜಾತ್ರೆಯಲ್ಲಿ ಒಂದು ಕಡೆಯಲ್ಲಿ ಕೋಳಿ ಅಂಕ ಆಗ್ತದೆ, ಒಂದು ಕಡೆಯಲ್ಲಿ ಜುಗಾರಿ ಆಗ್ತಾ ಇರ್ತದೆ, ಒಂದು ಕಡೆಯಲ್ಲಿ ಗಲಾಟೆ ಆಗ್ತಾ ಇರ್ತದೆ. ಪೊಲೀಸ್ ನಾವು ಬಂದು ಸುರುವಿಗೆ ಯಾವ್ದನ್ನು ನಿಲ್ಲಿಸ್ತಾನೆ? ಜೀಪ್ ಅನ್ನು ನಿಲ್ಲಿಸ್ತಾನೆ. ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳ್ತೇನೆ, ಉತ್ತರ ಕೊಡ್ತೀರಾ? 1-10 ಕೇಳಿ. ಅಟ್ಟಂಬಾಮನು ಮೇಲೆ ಎಸೆದ್ರೆ ಏನಾಗ್ತದೆ? ಅಟಂಬಾಮನ್ನು ಮೇಲೆ ಕೆಸೆದ್ರೆ ಸಿಡಿಯುತ್ತೆ. ಸಿಡಿಲಿಕ್ಕೆ ಬೆಂಕಿ ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಾನ್ಸೆನ್ಸ್, ಸಿಡಿತದಂತೆ. ನಾನು ನಾಚಿಗೆ ಆದದ್ದು. ಅದು ಬಿಡಿ, ನಾನೊಂದು ಕೇಳ್ಬೇಕಾ? ಈಗ ಒಂದ ಕೇಳ್ಬೇಕು, ಇಲ್ಲದ ತುರಿಸ್ಬೇಕು. ನನ್ನ ಅಪ್ಪನಿಗೆ 3 ಜನ ಮಕ್ಕಳು. ಒಬ್ಬ ಮಂಗಳೂರಲ್ಲಿದ್ದಾನೆ, ಒಬ್ಬ ಹಾಸನದಲ್ಲಿದ್ದಾನೆ, ಮತ್ತೊಬ್ಬ ಎಲ್ಲಿದ್ದಾನೆ? ಒಬ್ಬ ಮಂಗಳೂರಲ್ಲಿದ್ದಾನೆ, ಇನ್ನೊಬ್ಬ ಹಾಸನದಲ್ಲಿದ್ದಾನೆ, ಇನ್ನು ನಾನು ಸೋತೆ ಮಾರ. ಮತ್ತೊಬ್ಬ ನಾನಲ್ವಾ? ಇಷ್ಟು ಸಿಂಪಲ್ ಉತ್ತರ ಫ್ಲಾಶ್ ಆಗ್ಲೇ ಇಲ್ಲಲ್ಲ. ಇದನ್ನೊಂದು 4 ಜನ ಹತ್ರ ಹೇಳಿ ಮಿಂಚಬೇಕು, ಸಿಕ್ಕಾಪಟ್ಟೆ ಮಿಂಚಬೇಕು. ಮಿಂಚಲಿಕ್ಕೆ ಬಸ್ ಸ್ಟ್ಯಾಂಡ್ಗೆ ಒಬ್ಬ ಬರ್ತಾ ಇದ್ದಾನೆ, ಅವನ ಹತ್ರ ಕೇಳಿ ಮಿಂಚ್ತೇನೆ. ಅಣ್ಣ, 20 ನಂಬರ್ದು ಬಸ್ ಹೋಯ್ತಾ? 20 ನಂಬರ್ದು ಬಸ್ ಬರ್ಬೇಕಷ್ಟೇ. ಈಗ 18 ಓದದಷ್ಟೇ. ಎಂತ ಬಸ್ ಅಲ್ಲ, ಪೀಸ್ ಅದಲ್ಲ. ನೆಕ್ಸ್ಟ್ ಬಸ್ಸಿಗೆ ಮಣ್ಣಾಕಿ ಅದ ಹೇಳ್ಬೇಕಾ? ನನ್ನ ಅಪ್ಪನಿಗೆ 3 ಜನ ಮಕ್ಕಳು, ಒಬ್ಬ ಮಂಗಳೂರಲ್ಲಿದ್ದಾನೆ, ಇನ್ನೊಬ್ಬ ಹಾಸನದಲ್ಲಿದ್ದಾನೆ, ಇನ್ನೊಬ್ಬ ಎಲ್ಲಿದ್ದಾನೆ? ಇನ್ನೊಬ್ಬ ನೀನಲ್ವಾ? ಹೇಗೆ? ಇನ್ನೊಬ್ಬ ನೀನಲ್ವಾ? ಯಾರು ಹೇಳಿದ್ರು ನಾನಂತ? ಇನ್ನೊಬ್ಬ ಇವ ಸಾಕ್ತೋದ. ದೇವ್ರೆ, ಇದೇನು ಬಂದದು ಮೇಡಮ್?
ಮೇಡಮ್ ನೀವು ಓದದ್ದೇನು ಒಂದದ್ದೇನು ಏನು ಗೊತ್ತುಂಟ ನಿಮ್ದು ಸವಾಸನೆ ಬೇಡ ಅಂತ ಆಟೋದಲ್ಲಿ ಹೋಗಿದ್ದು ಅಲ್ಲಿ ಒಬ್ರು ಕೂಡ ಆಟೋದವ್ರು ಬರ್ಲಿಕ್ಕೆ ಕೇಳುದಿಲ್ಲ. ಏನು? ಯಾಕಂದ್ರೆ ಅದು ಸ್ಟ್ರೈಕ್ ಅಂತೆ. ಯಾಕಂದ್ರೆ ಗ್ಯಾಸ್ಗೆ ತುಂಬಾ ಏರಿ ಬಿಟ್ಟಿದಲ್ಲ. ಇಲ್ಲಿ ಗ್ಯಾಸ್ ಹೋಯ್ತಲ್ಲ. ಸರಿ, ನೀವು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಸ್ಟೂಡೆಂಟ್. ಹೌದಾ? ಸೈಕಲಾಜಿಕಲ್ ಸ್ಟೂಡೆಂಟ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು? ಹೌದೌದು. ಹೆಸರು ಮಾದೇಶ. ಮಾದೇಶ. ನಾನು ಎಲ್ಲಿ ರಾಹುಲ್ ಅಂತ ತಿಳ್ಕೊಂಡ್ಬಿಟ್ಟೆ. ಕಾಲ್ ಬರ್ತಾ ಇದೆ ನಿಮ್ಗೆ, ವೈಬ್ರೇಷನ್. ಸರಿ, ವಸ್ತ ಅಂತಲ್ಲ. ನೀವು ನೋಡಿದ್ರೆ? ನಾನು ನೋಡಿದೆ. ಹೌದೌದು, ನಿನ್ನೆ ತಗೊಂಡದ್ದು. ಹೌದಾ? 6110 15,000 ಕೊಟ್ಟಿದ್ದೇನೆ. ಒಂದ್ ನಿಮಿಷ ಮಾತಾಡಿ ಸರಿ. ಹಲೋ, ಕೌನ್? ಪಿಂಕಿ. ಏಕ್ ಮಿನಿಟ್. ಸರಿ, ಅದು ಪಿಂಕಿ ಯಾರಂತ ಗೊತ್ತಾಗ್ಲಿಲ್ಲ. ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಪ್ರಿಯಾಂಕಾ ಚೋಪ್ಡಾ, ಬಾಲಿವುಡ್ ಆಕ್ಟ್ರೆಸ್. ಹೌದಾ? ಹೌದೌದು, ನನ್ನ ಮಾವನ ಮಗಳವಳು ಪ್ರಿಯಾಂಕಾ ಚೋಪ್ಡಾ. ಅವಳಿಗೆ ಶೂಟಿಂಗ್ ಇಲ್ಲದ್ರೆ ನಂಗೆ ಮಿಸ್ ಕಾಲ್ ಕೊಡ್ತಾ ಇರ್ತಾಳೆ. ಯಾಕಂದ್ರೆ ನಾನು ಬಿಸಿ ಅಲ್ಲ. ಹೌದೌದು. ನಾನು ಮತ್ತೆ ಕಾಲ್ ಮಾಡುದು ಅವಳಿಗೆ. ಒಂದ್ ನಿಮಿಷ. ಸರಿ, ಮಾತಾಡಿ ನೀವು. ಹಲೋ ಪ್ರಿಯಾಂಕಾ, ಮೇ ಪರ್ಸೋ 6110 ಸೆಟ್ ले लिया. ಅಲೋ ಸರ್ಬತ್. ಸರ್ಬತ್ ರೀ, ಯಾರಿ ಸರ್ಬತ್? ಯಾರ್ರಿ ಸರ್ಬತ್? ಯಾರು? ನನ್ನ ಅತ್ತೆ ಮಗಳು ಮಲ್ಲಿಗೆ ಸರವತ್. ನಾನು ಹುಷಾರಿದ್ದೇನೆ. ನಿನ್ನೆ ಭುಜಂಗನಿಗೆ ಒಂದು ಕನ್ನಡದ ಟೀಚರ್ ಸರಿ ಹೊಡೆದಿದ್ದಾರೆ. ಹೌದಣ್ಣ? ನಿಂಗೆ ಟೀಚರ್ ಶಾಲೆಯಲ್ಲಿ ಯಾಕೆ ಹೊಡೆದದ್ದು? ನಾನೇನ್ ಮಾಡ್ಲಿಲ್ಲ, ನಾನ್ ನನ್ನ ತೆಗಿಗೆ ಕೂತ್ಕೊಂಡಿದ್ದೆ. ಟೀಚರ್ ಕೇಳಿದ್ರು, ಏನ ನೆಗಾಡೋದು ಏನು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಏನು ನಿಮ್ಮ ಹೊಟ್ಟೆ ಏನು ದೊಡ್ಡದು ಅಂತ. ಅದಕ್ಕೆ ಟೀಚರ್ ಹೇಳಿದ್ರು, ಹೊಟ್ಟೆಯಲ್ಲಿ ಮಗು ಉಂಟಂತ. ಅದಕ್ಕೆ ನಾನು ಹೇಳಿದೆ, ಹಾಗಾದ್ರೆ ನೀವು ರಾಕ್ಷಸಿ ಅಂತ. ಅಯ್ಯೋ ದೇವರೇ, ಯಾಕೆ ಟೀಚರ್ ಮಗು ನುಂಗ್ಲಿಲ್ವಾ? ಇಲ್ಲ ಮಗ, ಟೀಚರ್ ಮಗು ನುಂಗಿದಲ್ಲ, ನಿನ್ನ ಟೀಚರ್ ಬಸುರಿ. ಬಸುರಿಯಾ? ಹೌದು. ನಮ್ಮ ಫ್ರೆಂಡ್ ಮತ್ತೆ ಮಗು ನುಂಗಿದ ಅಂತ ಹೇಳಿದ. ಅಯ್ಯೋ, ನನಗೆ ಹೊಡೆದದ್ದು ಮಾತ್ರ ಹೇಳುದಲ್ಲ, ಮೊನ್ನೆ ಸಮಾಜದ ಮಾಸ್ಟರ್ 2 ಕೆಪ್ಪೆಗೆ ಕೊಟ್ಟಿದ್ದಾರೆ, ಗೊತ್ತುಂಟ? ಹೌದಾನ? ನಿಂಗೆ ಮಾಸ್ಟರ್ ಯಾಕೆ ಹೊಡೆದದ್ದು? ಅದು ಸಮಾಜದ ಮಾಸ್ಟರ್ ಹೇಳಿದ್ರು. ಏನಂತ? ಸೈಕ್ಲೋನ್ ಎಂದರೇನು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಲೋನ್ ಮಾಡಿ ಸೈಕಲ್ ತಕೊಳ್ಳುವುದಕ್ಕೆ ಸೈಕ್ಲೋನ್ ಹೇಳುತ್ತಾರೆ. ಹಾಗಾದರೆ ಲೋನ್ ಮಾಡಿ ಬೈಕ್ ತಕೊಳ್ಳೋದು ಬೈಕ್ ಲೋನ್. ಎಂತ ಅನಕ್ಷರಸ್ಥರಾಗಿ ಮಾಡೋದು. ಅಯ್ಯೋ ದೇವರೇ, ಮಕ್ಕಳೇ, ನೀವು ಶಾಲೆಗೆ ಹೋಗಿ ಖಾಲಿ ಮಕ್ಕಳೊಟ್ಟಿಗೆ ಮಾತ್ರ ಮಾಡುದಾ? ನೀವು ಶಾಲೆಗೆ ಹೋಗಿ ಚಂದ ಮಾಡಿ ಕಲಿಬೇಕು. ಚಂದ ಮಾಡಿ ಕಲ್ತು ಸ್ವಾಮಿ ವಿವೇಕಾನಂದರ ತರ ಆಗ್ಬೇಕು. ಏನಾಯ್ತಾ? ದಬ್ಬಿದ ಏನಾಯ್ತು? ಸ್ವಾಮಿ ವಿವೇಕಾನಂದರಾಗಿ ಆದದ್ದು. ನೀವ್ ಹೇಳಿದಲ್ಲ ಸ್ವಾಮಿ ವಿವೇಕಾನಂದರಾಗಿ ಆಗ್ಬೇಕಂತ. ಹೌದು ಮಗ. 1 ಮಿನಿಟ್. ಹಲೋ, ಸ್ವಾಮಿ ವಿವೇಕಾನಂದರು ಫೋಟೋ ತೆಗೆಯುವಾಗ ಮಾತ್ರ ಹೀಗೆ ನಿಂತದ್ದು, ಆಮೇಲೆ ಕೈ ಬಿಟ್ಟಿದ್ದಾರೆ. ಕೈ ನೋವಾಗುದಿಲ್ಲ ಅವರಿಗೆ. ಅಜ್ಜಿ, ಒಂದು ಭುಜಂಗನ ತಲೆಯಲ್ಲ ಒಳ್ಳೆ ಓಡ್ತದೆ ಅಲ್ಲ ಅಜ್ಜಿ? ಹೌದು ಮಗ, ನನ್ನ ಮೊಮ್ಮಗ ತುಂಬಾ ಹುಷಾರಿದ್ದಾನೆ. ಅವನು ಪರೀಕ್ಷೆ ವೇಳೆ ಚಂದ ಮಾಡಿ ಓದ್ತಾನೆ. ಅಷ್ಟೇ ಅಲ್ಲ, ಪರೀಕ್ಷೆ ಮುಗಿಸಿ ಮನೆಗೆ ಬಂದ ನಂತರ ಊಟವೇ ಮಾಡುದಿಲ್ಲ. ಹೌದಾ ಭುಜಂಗ? ಎಲ್ಲಿ ಊಟ ಮಾಡುದ? ನಾನು ಪರೀಕ್ಷೆಗೆಲ್ಲ ಚೀಟಿ ತಕೊಂಡು ಹೋಗ್ತೇನಲ್ಲ, ಮಾಸ್ಟರ್ ಆಚೀಚೆ ಹೋಗುವಾಗ ಎದುರಿ ಅದನ್ನೇ ಕಚ್ಚಿ ನುಂಗುದ. ಒಂದು ಅರ್ಧ ಕಿಲೋ ಚೀಟಿ ನುಂಗಿದ ಮೇಲೆ ಊಟ ಎಲ್ಲಿ ಮಾಡೋದು? ಮತ್ತೆ ಅಲ್ಲೇ ನೀರು ಕುದ್ದು ಮನೆಯಲ್ಲಿ ಮಲಗು. ಭುಜಂಗ, ಮತ್ತೆ ನಾಳೆ ಶ್ರೀಕಾಂತ್ ಮಾಸ್ಟರ್ ನಮ್ಮನ್ನು ಬೇಗ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕೆ ಅಜ್ಜಿ? ನಾಳೆ ನಮ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಉಂಟು. ಭುಜಂಗನ ಭಾಷಣ ಉಂಟು. ಹೌದಾ ಮಗ? ಅದೇ ಮಕ್ಕಳೇ, ನನ್ಗೆ ಶಾಲೆಗೆ ಬರ್ಲಿಕ್ಕೆ ಆಗುದಿಲ್ಲ, ಪ್ರಾಯ ಆಗಿದಲ್ಲ. ನೀವು ಅಲ್ಲಿ ಶಾಲೆಯಲ್ಲಿ ಏನ್ ಮಾಡ್ತೀರಾ ಅದನ್ನೊಮ್ಮೆ ಇಲ್ಲಿ ಮಾಡಿ ತೋರಿಸಿ ಮಕ್ಕಳೇ. ನೋಡ್ಬೇಕಾ? ಹೌದು. ಭುಜಂಗ, ರೆಡಿ? 1 2 start. ಅಯ್ಯೋ ದೇವರೇ, ನನ್ನನ್ನು ಲಗಾಡಿ ತೆಗ್ದಲ್ಲ, ನಂದು ಕಾಲು ಹೋಯ್ತಲ್ಲ. ಅಯ್ಯೋ ದೇವರೇ, ನಂಗೆ ಕಣ್ಣು ಕತ್ತಲೆ ಬರ್ತಾ ಉಂಟಲ್ಲ. ತೆಗ್ದಿಯಲ್ಲ ಮಗ, ನನ್ನ ಕಾಲು ಲಗಾಡಿ ತೆಗ್ದಿಯ. ನಾನು ತುಳಿದಲ್ಲ, ಮತ್ತೆ ಯಾರು? ಅದು ತುಳಿದದ್ದು. ಅಯ್ಯೋ ದೇವರೇ, ಮತ್ತೆ ಇಷ್ಟು ದೊಡ್ಡ ದೇವರ ಕುಣಿಯುವಾಗ ಒಂದು 3 ಬಿಟ್ಟು ಆಚೆ ನಿಲ್ಬೇಕು. ಒಂದು ದೇವರ ಕಾಲಿಗಡೆಗೆ ಬಿದ್ದು ಸಾಯ್ತೀರ ನೀವು. ಎಕ್ಸ್ಕ್ಯೂಸ್ ಮೀ. ಏನು ಹೇಳುತ್ತಾನೆ ಆ ದೇವ? ಏನು ಹೇಳುತ್ತಾನೆ? ಜೋರ ಹಸಿವೆ ಆಗ್ತದೆ.
ಆಯ್ತಲ್ಲ ಲಗಾಡಿ ತೆಗ್ದಲ್ಲ. ನೀನು ಒಂದು ಕೆಲಸ ಮಾಡು, ಅವನಲ್ಲಿ ಸ್ಟೇಜ್ ಅಲ್ಲಿ ನಲಿಯುವಾಗ ಆ ಬುತ್ತಿಯಲ್ಲಿ ಸ್ವಲ್ಪ ತಿಂಡಿಕೊಂಡೋಗಿ ತಿಡು, ಅವನಿಗೆ ಹಸಿವಾಗ ಅದನ್ನು ತಿನ್ಲಿ. ಭುಜಂಗ ಎಂತದ ನೀನು ಬೆಳಿಗ್ಗೆ ಅಂತ ತಿನ್ನಿಲ್ವಾ ನೀನು? ನಾನು ಎಂತ ತಿನ್ನಿಲ್ವಾ? ಒಂದು ಲೈಟ್ ಇಷ್ಟಿಷ್ಟು ಸಣ್ಣದು ಸ್ವಲ್ಪ ಚಟ್ನಿ ಚಿಮುಕಿಸಿ ಒಂದು 15 ಇಡ್ಲಿ ತಿನ್ನೋದು ಅಷ್ಟೇ. ಅಜ್ಜಿ ಹೇಗಾಯ್ತು ನಮ್ದು ವೀರಗಾಸೆ? ತುಂಬಾ ಚಂದ ಆಯ್ತು ಮಗ, ಭಾರಿ ಖುಷಿ ಆಯ್ತು ನೋಡಿ. ನಮ್ದು ಭುಜಂಗಂದು ಭಾಷಣ. ಹೌದಾ? ಭಾಷಣವಾ? ಹೌದು. ಯಾರ ಬಗ್ಗೆ ಮಾತಾಡ್ತಿ ಮಗ? ನಂಗೆ ಮಾಸ್ಟರ್ ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡ್ಬೇಕಂತ. ಹೌದಾ? ರಾಷ್ಟ್ರೀಯ ನಾಯಕರು ಸುರೇಶ್ ನಾಯಕ್. ಸುರೇಶ್ ನಾಯಕ್ ಇವರು ಸುಗುಣ ನಾಯಕ್ ಹಾಗೂ ಗುಣಕರ್ ನಾಯಕ್ ದಂಪತಿಗಳ ಸುಪುತ್ರ. ಸುರೇಶ್ ನಾಯಕ್ ನಮ್ಮ 5 ಸೆನ್ಸಿನಲ್ಲಿ ವಾಸಿಸುತ್ತಿರುತ್ತಾರೆ. ಸುರೇಶ್ ನಾಯಕ್ ಒಬ್ಬರು ಚಿಲ್ಲರೆ ವ್ಯಾಪಾರಸ್ಥರು. ಸುರೇಶ್ ನಾಯಕ್ ನಾವು ಆಚೀಚೆ ಹೋಗುವಾಗ ನಮ್ಗೆ ಪೆಪ್ಪರ್ ಮಿಠಾಯಿ ಕೊಡ್ತಾರೆ. ಸುರೇಶ್ ನಾಯಕ್ ಸಾಕು ನಿಲ್ಲಿಸು. ರಾಷ್ಟ್ರೀಯ ನಾಯಕರಂದ್ರೆ ಸುರೇಶ್ ನಾಯಕ್ ಅಲ್ಲ ಮಗ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು ಇವರು ರಾಷ್ಟ್ರೀಯ ನಾಯಕರು. ಇವರ ಬಗ್ಗೆ ಮಾತಾಡ್ಬೇಕು. ಇವರು ಸಹ ನಾಯಕರ? ಹೌದು. ನಂಗೆ ಟೀಚರ್ ಇದು ಹೇಳಲಿಲ್ಲ. ಭುಜಂಗ ಭಾಷಣ ಸರಿ ಮಾಡ್ಬೇಕು. ಭಾಷಣದಲ್ಲಿ ಫಸ್ಟ್ ಬಂದ್ರೆ ನಮಗೆ ಮೈಸೂರಿಗೆ ಟೂರಿಗೆ ಕರ್ಕೊಂಡು ಹೋಗ್ತಾರೆ. ಹೌದಾ ಅಜ್ಜಿ? ಮೈಸೂರಲ್ಲಿ ಹೇಗೆ ನೋಡ್ಲಿಕ್ಕೆ ಚಂದ ಉಂಟಾ? ಹೌದು ಮಗ, ಭಾರಿ ಚಂದ ಉಂಟಂತೆ. ನಿನ್ನ ತಂದೆ ತಾಯಿ ಮೊದ್ಲು ಹನುಮೂನಿಗೆ ಅಲ್ಲೇ ಹೋದದ್ದು. ಎಲ್ಲಿ? ಹನುಮೂನಿಗೆ. ನಾನು ಅವರಿಗೆ ಒಬ್ಬನೇ ಮಗನಲ್ಲ, ಮತ್ತೆ ನನ್ನನ್ನು ಹನಿಮೂನಿಗೆ ಹಾಕಿ ಬಿಟ್ಟು ಹೋದವರು. ಹಾಗೆ ಅಲ್ಲ ಮಗ, ಅವರು ಮದುವೆ ಆದ ನಂತರ ಹೋದದ್ದು. ಯಾವಾಗ? ಮದುವೆ ಆದ ನಂತರ. ನಾನು ಎಷ್ಟು ಊಟ ಮಾಡ್ತಿದ್ದೆ. ಅವರು ನನ್ನನ್ನು ಮದುವೆಗೆ ಸಹ ಕರೆದಿಲ್ಲಲ್ಲ. ಒಂದು ಬಫೆಯಲ್ಲಿ ಒಂದು ಪ್ಲೇಟಿಗೆ 60 ರೂಪಾಯಿ ಇರ್ತಿತ್ತು. ನಾನೊಂದು 2 ಪ್ಲೇಟ್ ಊಟ ಮಾಡ್ತಿದ್ದೆ. ಅವರು ನನ್ನನ್ನು ಮದುವೆಗೆ ಸಹ ಕರೀಲಿಲ್ಲ. ಹಾಗಲ್ಲ ಮಗ, ನೀನು ಆ ಹೊತ್ತಲ್ಲಿ ಇರ್ಲಿಲ್ಲ. ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಎಲ್ಲಿದ್ದೆ? ನಾನು ಶನಿವಾರ ಆದಿತ್ಯವಾರ ಮನೆಯಲ್ಲಿ ಇರ್ತೇನೆ, ಇಲ್ಲಾದ್ರೆ ಶಾಲೆಯಲ್ಲಿರ್ತೇನೆ. ನಾನು ಎಲ್ಲಿ ಹೋಗಿದ್ದೆ? ಅಯ್ಯೋ ದೇವರು, ಇವನಿಗೆ ಯಾರು ಹೇಳುದು? ನೀನು ಆ ಹೊತ್ತಲ್ಲಿ ಇರ್ಲಿಲ್ಲ ಮಗ. ನಂಗೆ ಕರೆಕ್ಟ್ ಹೇಳಿ, ನಾನು ಎಲ್ಲಿದ್ದೆ ಹೇಳಿ. ನಾನು ಎಲ್ಲಿದ್ದೆ? ನೀನು ಎಲ್ಲಿದ್ದೀಯಾ? ಹೋಗುವಾಗ ತಂದೆ ಒಟ್ಟಿಗೆ ಹೋದಿ, ಬರುವಾಗ ತಾಯಿ ಒಟ್ಟಿಗೆ ಬಂದಿ. ನನ್ನನ್ನು ಮಂಗ ಮಾಡುದು, ನನ್ನನ್ನು ಮಂಗ ಮಾಡುದು. ನೋಡು ನೋಡು ನೋಡು, ನೀನ್ ಆ ತರ ಹಠ ಕಟ್ಟಬಾರ್ದು. ನಿಂಗೆ ಸ್ವಾಮಿ ವಿವೇಕಾನಂದರ ತರ ಆಗ್ಲಿಕ್ಕಿಲ್ವಾ? ಏನಾಯ್ತಾ? ಮಾತಾಡ, ತಪ್ಪಿದ. ಅಜಿ ಅಜಿ ಒಂದ್ ನಿಮಿಷ. ಭುಜಂಗ ಇಲ್ಲಿ ಲಾಡುಂಟು. ಸುಮ್ಮನೆ ನೋಡಿ ಮಗ, ನೀವು ಆ ತರ ಎಲ್ಲ ಶಾಲೆಗೆ ಹೋಗಿ ಚೇಷ್ಟೆ ಮಾಡಬಾರ್ದು. ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅವರ ತರ ಮಾತಾಡುದು, ಅವರ ತರ ನಿಲ್ಲುವುದಲ್ಲ ಮಗ. ಅವರ ಜೀವನದಲ್ಲಿದ್ದ ಒಳ್ಳೆ ಅಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಾಗಿ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಬದುಕಬೇಕು ಮಗ. ಈಗ ನಾನು ಮಾತ್ರ ನಿಂತದ್ದು. ನೀನ್ ಯಾಕೆ ಹಾಗೆ ನಿಲ್ಲಿಲ್ವಾ? ನಾನು ಈಗ ನಿಲ್ಲುವುದಿಲ್ಲ ಅಜ್ಜಿ. ಯಾಕೆ? ನಾನು ಅವರ ಆದರ್ಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿದ ನಂತರ ನಾನು ಹಾಗೆ ನಿಲ್ಲುವುದು. ಅಯ್ಯೋ ನನ್ನ ಚೆಲುವಾದ ಮೊಮ್ಮಗಳು ಆಗ್ಲಿ ಮಗ. ನಿಂಗೊಂದು ಒಳ್ಳೆ ಗಂಡು ಸಿಗ್ಲಿ. ಎಂತ ಹೇಳಿದ್ದು? ಅವಳಿಗೆ ಒಂದು ಒಳ್ಳೆ ಗಂಡು ಸಿಗ್ಲಿ. ಗಂಡು ಸಿಗ್ಲಿ? ಅದು ಯಾಕೆ ಹಾಕಿದಲ್ಲಿ? ಈಗ ಬಸ್ಸಲ್ಲಿ ಸೀಟಿನ ಮೇಲೆ ಟವೆಲ್ ಹಾಕಿದಾಗ ಸೀಟು ನಮ್ದು ಆಗ್ತದಲ್ಲ. ಹೌದು, ಅದಕ್ಕೆ ಇದು ನಂದು.